ಜೈಲಿನಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ ಬಿಜೆಪಿ ಕೌನ್ಸಿಲರ್ ಆರ್ ಸುಗತನ್. ಕೇರಳ ಇತಿಹಾಸದಲ್ಲೇ ಮೊದಲ ಪ್ರಕರಣ. ಕೇರಳ ಸಮಾಜ ವಿರೋಧಿ ಚಟುವಟಿಕೆಗಳ ಕಾಯ್ದೆಯಡಿ ನ್ಯಾಯಾಂಗ ಬಂಧನದಲ್ಲಿರುವ ವಜೋಟೋ ಕೋಣಂ ವಾರ್ಡ್ನ ಬಿಜೆಪಿ ಕೌನ್ಸಿಲರ್ ಆರ್ ಸುಗತನ್ ಕೇರಳ ಹೈಕೋರ್ಟ್ ನಿರ್ದೇಶನದ ಮೇರೆಗೆ ವಿಯೂರ್ ಕೇಂದ್ರ ಕಾರಾಗೃಹದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. തിരുവനന്തപുരം മുനിസിപ്പൽ കോർപ്പറേഷന്റെ കൗൺസിലറായിട്ട് തെരഞ്ഞെടുക്കപ്പെട്ട സുഗതൻ എന്ന ഞാൻ തീരുമാനത്തോടെ മനസ്സിലാക്കി ഇന്ത്യൻ ഭരണഘടനയിൽ യഥാർത്ഥമായ വിശ്വാസവും പൂർവ്വം പുലർത്തുമെന്നും മനഃശാഖയും അവതയും വാത്സല്യമോ ഉദ്ദേശമോ കൂടാതെ ഞാൻ എന്റെ പദവിയിലൊക്കെ യഥാർത്ഥയും വിശ്വസ്തയോടും എന്റെ പരമാവധി. ತಿರುವನಂತಪುರಂ ಮೇಯರ್ ಬಿವಿ ರಾಜೇಶ್ ಅವರು ಜೈಲಿನ ಗ್ರಂಥಾಲಯ ಸಭಾಂಗಣದಲ್ಲಿ ಸುಗತನ್ ಅವರಿಗೆ ಪ್ರಮಾಣ ವಚನ ಬೋಧಿಸಿದ್ದು, ರಾಜ್ಯದ ಇತಿಹಾಸದಲ್ಲೇ ಚುನಾಯಿತ ಪ್ರತಿನಿಧಿಯೊಬ್ಬರು ಜೈಲಿನೊಳಗೆ ಪ್ರಮಾಣ ವಚನ ಸ್ವೀಕರಿಸಿದ ಮೊದಲ ಘಟನೆ ಇದಾಗಿದೆ. ಸುಗತನ್ ಅವರು ದೇವತೆಗಳ ಹೆಸರಿನಲ್ಲಿ ಮಾಡಿದ್ದ ಹಿಂದಿನ ಪ್ರಮಾಣ ವಚನವನ್ನು ಹೈಕೋರ್ಟ್ ಅಮಾನ್ಯಗೊಳಿಸಿದ್ದರಿಂದ ನ್ಯಾಯಾಲಯದ ಆದೇಶದಂತೆ ಈ ಮರು ಪ್ರಮಾಣ ವಚನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕೆಎಎಪಿಎ ಪ್ರಕರಣದಲ್ಲಿ ಜಾಮೀನು ಸಿಗದ ಕಾರಣ ಸುಗತನ್ ಜೈಲಿನಲ್ಲೇ ಉಳಿಯಲಿದ್ದು, ಸತತ 3ನೇ ಕೌನ್ಸಿಲ್ ಸಭೆಗೆ ಗೈರು ಹಾಜರಾದರೆ ಅವರು ಕೌನ್ಸಿಲರ್ ಹುದ್ದೆಯಿಂದ ಅನರ್ಹಗೊಳ್ಳುವ ಭೀತಿ ಎದುರಿಸುತ್ತಿದ್ದಾರೆ. 101 ಸದಸ್ಯರ ಕೌನ್ಸಿಲ್ನಲ್ಲಿ ಕೇವಲ 1 ಸ್ಥಾನದ ಸರಳ ಬಹುಮತದೊಂದಿಗೆ ಅಧಿಕಾರದಲ್ಲಿರುವ ಬಿಜೆಪಿಗೆ ಸುಗತನ್ ಅವರ ಅನರ್ಹತೆಯು ಆಡಳಿತದ ಅಸ್ತಿತ್ವಕ್ಕೆ ದೊಡ್ಡ ಸವಾಲಾಗುವ ಸಾಧ್ಯತೆ ಇದೆ. To take oath again in the presence of the officials from the corporation and the jail superintendent and the mayor of Trivandrum. So we along with the deputy mayor and our standing. ಜೈಲಿನಲ್ಲೇ ಪ್ರಮಾಣ ವಚನ ಕಾರ್ಯಕ್ರಮ ನಡೆಸಿದ ಕ್ರಮಕ್ಕೆ ಕಾಂಗ್ರೆಸ್ ಮತ್ತು ಸಿಪಿಐ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು, ಇದು ಕಾರ್ಪೊರೇಷನ್ಗೆ ಮುಜುಗರ ತಂದಿದೆ ಎಂದು ಆರೋಪಿಸಿವೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.